ಹೌದು. ಯಾಕೆ ಗೋರಿಪಾಳ್ಯದಲ್ಲಿ ಮುಸ್ಲಿಮ್ಸರು ಒಬ್ಬರೇ ಇರೋದಾ? ಯಾವಾಗ ನೋಡಿದ್ರು ಮುಸಲ್ಮಾನರು ಮಾತ್ರ ಇಟ್ಕೊಂತೀರಲ್ಲ ನೀವು, ಯಾಕೆ ಅಲ್ಲಿ ಹಿಂದೂಗಳಿಲ್ವಾ? ಗೋರಿಪಾಳ್ಯ is in Pakistan, not in India. This is the reality. ಮಾತುಗಳನ್ನ ಬೇರೆ ಯಾವನಾದ್ರೂ ಕ್ರಿಮಿನಲ್ ನನ್ನ ಮಗ ಕೇಳಿದ್ರೆ ಅವನೇನ್ ಅನ್ಕೊಂತಾನ ಅಂತ ಹೇಳಿದ್ರೆ, ನಾವು ಹೀರೋ ಅಪ್ಪ, ಪೊಲೀಸ್ ಝೀರೋ ಅನ್ಕೊಂತಾನೆ ಅಷ್ಟೇ. ಅದಕ್ಕೋಸ್ಕರ ಮಾತಾಡೋಕ್ಕಿಂತ ಮುಂಚೆ 100 ಪುಟ ನೀವು ಯೋಚನೆ ಮಾಡಿ. ಯತ್ನಾಳ್ ಕೊಟ್ಟಿರೋ ಹೇಳಿಕೆ ಬಗ್ಗೆ ಮಾತಾಡಿ, ನೀವು ಮುನಿರತ್ನ ಕೊಟ್ಟಿರೋ ಹೇಳಿಕೆ ಬಗ್ಗೆ ಮಾತಾಡಿ. ಹೋರಾಡ್ತಾರೆ ಪೊಲೀಸ್ ಅಧಿಕಾರಿಗಳು. ನೀವು ಪೊಲೀಸ್ ಅಧಿಕಾರಿಗಳನ್ನ ಝೀರೋ ಮಾಡಿ ಕ್ರಿಮಿನಲ್ಗಳನ್ನ ಹೀರೋ ಮಾಡ್ತಾ ಇದ್ದೀರಾ. ನೀವು ಪಾಕಿಸ್ತಾನ ಅಂತ ಹೆಸರು ಕೊಟ್ಟಿದ್ದೀರಲ್ಲ, ನಿಮ್ಮನ್ನ ಯಾವ್ದ್ರ ದ್ರೋಹಿ ಅಂತ ಹೇಳ್ಬೇಕು. ನೀವು ಫಸ್ಟ್ ಕ್ಷಮೆ ಕೇಳಬೇಕು ಎಲ್ಲರ ಹತ್ರ. ನಮ್ಮ ಭಾರತ ದೇಶದಲ್ಲಿ ಇರುವ ಕರ್ನಾಟಕ ರಾಜ್ಯದಲ್ಲಿ ಇರುವ ಬೆಂಗಳೂರು ನಗರದಲ್ಲಿ ಇರುವ ಚಾಮರಾಜಪೇಟೆ ಕ್ಷೇತ್ರ, ಆ ಕ್ಷೇತ್ರದಲ್ಲಿರುವ ಒಂದು ಗೋರಿಪಾಳ್ಯ, ಆ ಗೋರಿಪಾಳ್ಯ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, till up to the market from Goripalya is in Pakistan, not in India. This is the reality. ನೀವು ಎಂತಾನೇ ಸ್ಟ್ರಿಕ್ಟ್ ಆಫೀಸರ್ಗಾರ ಹಾಕಿ ಅಲ್ಲಿ ಹಿಡಿದು ಬಿಟ್ರೆ ಅವ್ನು ನೋಡ್ತೀನಿ ನಾನು. Majority of the school are run by the so and so. So they manage, you don't look into. Go to that Mysore Road flyover. Every auto rickshaw has got 10 people. Every auto rickshaw has got 10 people. It is not applicable because the Mysore Road flyover till up to the market from Goripalya is in Pakistan, not in India. This is the reality. ನೀವು ಎಂತಾನೇ ಸ್ಟ್ರಿಕ್ಟ್ ಆಫೀಸರ್ಗಾರ ಹಾಕಿ ಅಲ್ಲಿ ಹಿಡಿದು ಬಿಟ್ರೆ ಅವ್ನು ನೋಡ್ತೀನಿ ನಾನು. ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಅಫ್ರೀನ್ ಖಾನ್, ಸೋಷಿಯಲ್ ಆಕ್ಟಿವಿಸ್ಟ್. ಮತ್ತೊಮ್ಮೆ ವಿಡಿಯೋ ಮುಖಾಂತರ ತಮ್ಮೆಲ್ಲರ ಮುಂದೆ ಮಾತನಾಡಲು ಬಂದಿದ್ದೀನಿ. ಇವತ್ತು ವಿಡಿಯೋ ಮಾಡುವ ಕಾರಣ ಏನಂತ ಹೇಳಿದ್ರೆ, ಒಂದು ವಿಡಿಯೋ ನೋಡಿದೆ ನಾನು. ನಮ್ಮ ಕರ್ನಾಟಕ ರಾಜ್ಯದ ನ್ಯಾಯಾಲಯದ ನ್ಯಾಯಾಧೀಶರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಯಾವ ಕೀಳ್ಮಟ್ಟಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕಿವಿಯಿಂದ ಕೇಳಿ ನಂಬಕ್ಕಾಗ್ತಾ ಇಲ್ಲ. ಅವರು ನಮ್ಮ ಬೇರೆ ದೇಶದಲ್ಲಿ ವಾಸವಾಗಿರೋದು ಯಾವ ಸ್ಥಳದ ಬಗ್ಗೆ ಎಲ್ಲ ಹೇಳಿದ್ದು, ನಮ್ಮ ಭಾರತ ದೇಶದಲ್ಲಿ ಇರುವ ಕರ್ನಾಟಕ ರಾಜ್ಯದಲ್ಲಿ ಇರುವ ಬೆಂಗಳೂರು ನಗರದಲ್ಲಿ ಇರುವ ಚಾಮರಾಜಪೇಟೆ ಕ್ಷೇತ್ರ, ಆ ಕ್ಷೇತ್ರದಲ್ಲಿರುವ ಒಂದು ಗೋರಿಪಾಳ್ಯ, ಆ ಗೋರಿಪಾಳ್ಯ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಸ್ ಇನ್ ಪಾಕಿಸ್ತಾನ್, ನಾಟ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ಯಾಕೆ? ಕಾರಣ ಏನಂತ ಹೇಳಿದ್ರೆ, ಅಲ್ಲಿರೋ ಆಟೋ ಅವರು ಒಂದು ಆಟೋ ಅವರು 10 ಜನ ಕುಂಡಿಸ್ಕೊಂಡು ಹೋರಾಡ್ತಾ ಇರ್ತಾರಂತೆ. ಅದಕ್ಕೋಸ್ಕರ ಅದು ಪಾಕಿಸ್ತಾನ ಆಗೋಯ್ತು. ಓಕೆನಾ? ಇವಾಗ ಡೆಲ್ಲಿಯಲ್ಲೆಲ್ಲ ಅಷ್ಟು ಜನ ಕುಂಡಿಸ್ಕೊಂಡು ಹೋರಾಡ್ತಾ ಇರ್ತಾರೆ, ಅದು ಪಾಕಿಸ್ತಾನನೇನಾ? ಮುಂಬೈಯಲ್ಲಿ ಅದು ಪಾಕಿಸ್ತಾನನೇನಾ? ನೀವು ಯಾವ ಇಂಟೆನ್ಷನಲ್ಲಿ ಮಾತಾಡ್ತಾ ಇದ್ದೀರಾ ಅಂತ ಅದು ನಿಮಗೆ ಗೊತ್ತಿದೆಯೋ ಇಲ್ಲೋ ಅದು ಗೊತ್ತಿಲ್ಲ. ಅದೊಂದು ಹೇಳ್ತಾರೆ. ಮತ್ತೆ ಇನ್ನೊಂದು ಮಾತು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾವ ಆಫೀಸರ್ ಹೋದ್ರೂ ಅಲ್ಲಿ ಕಾಲಿಡಕ್ಕಾಗಲ್ಲ ಅಂತೆ. ಏನು ಪೊಲೀಸ್ ಅಧಿಕಾರಿಗಳನ್ನ ಅಷ್ಟು ಕೀಳ್ಮಟ್ಟಕ್ಕೆ ನೀವು ಅವ್ರನ್ನ ಮಾಡಿ ಮಾತಾಡ್ತಾ ಇರೋದು? ಎಷ್ಟು ಪೊಲೀಸ್ ಅಧಿಕಾರಿಗಳಿದ್ದಾರೆ, ತಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಲ್ಲ. ಕ್ರಿಮಿನಲ್ಗಳು ಹಿಂದ್ಗಡೆ ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋರಾಡ್ತಾ ಇರ್ತಾರೆ. ತಮ್ಮ ಹೆಂಡತಿ ಬಗ್ಗೆ ಯೋಚನೆ ಮಾಡಲ್ಲ, ಮಕ್ಕಳ ಬಗ್ಗೆ ಯೋಚನೆ ಮಾಡಲ್ಲ. ನಮ್ಮ ಕರ್ತವ್ಯ, ನಾವು ಏನಿರೋದು ನಮ್ಮ ಕರ್ತವ್ಯ ನಾವು ಪೂರ್ತಿ ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಯಾವುದೇ ಕ್ರಿಮಿನಲ್ ಇಂದ ಎಷ್ಟೇ ಅವ್ರಿಗೆ ಧಮಕಿ ಸಿಕ್ಲಿ, ಯಾವನೇ ಎಷ್ಟು ದೊಡ್ಡ ಮಟ್ಟ ರೌಡಿ ಇರಲಿ, ಅಂಥವ್ರನ್ನ ಯಾವ ತರ ಶಿಕ್ಷೆ ಕೊಡಬೇಕೋ ಆ ಶಿಕ್ಷೆನ ಕೊಡ್ತಾರೆ. ಅಂಥವ್ರನ್ನ ಎದುರಿಸ್ಕೊಂಡು ಹೋರಾಡ್ತಾರೆ ಪೊಲೀಸ್ ಅಧಿಕಾರಿಗಳು. ನೀವು ಪೊಲೀಸ್ ಅಧಿಕಾರಿಗಳನ್ನ ಝೀರೋ ಮಾಡಿ ಕ್ರಿಮಿನಲ್ಗಳನ್ನ ಹೀರೋ ಮಾಡ್ತಾ ಇದ್ದೀರಾ. ನೀವು ಮಾತಾಡ್ಲೇಬೇಕಾದ್ರೆ ಇವಾಗ ರೀಸೆಂಟ್ ನಡೀತಾ ಇದೆಲ್ಲ, ಆ ಬಗ್ಗೆ ಮಾತಾಡಿ. ಯತ್ನಾಳ್ ಕೊಟ್ಟಿರೋ ಹೇಳಿಕೆ ಬಗ್ಗೆ ಮಾತಾಡಿ. ನೀವು ಮುನಿರತ್ನ ಕೊಟ್ಟಿರೋ ಹೇಳಿಕೆ ಬಗ್ಗೆ ಮಾತಾಡಿ. ಸಂಜಯ್ ಗಾಯಕ್ವಾಡ್ ಕೊಟ್ಟಿರೋ ಹೇಳಿಕೆ ಬಗ್ಗೆ ಮಾತಾಡಿ. ಅದ್ರ ಬಗ್ಗೆ ಮಾತಾಡ್ತೀರಾ ನೀವು? ಯಾವುದೋ ಹೋಗಿ ಪಾಪ ದಿಸ ದುಡ್ಕೊಂಡು ಹೋರಾಡೋರವರು ಅಂತವ್ರ ಬಗ್ಗೆ ಮಾತಾಡ್ತಿರಲ್ಲ ನೀವು. ಯಾವ ಮಟ್ಟಕ್ಕೆ ಇದು, ಎಷ್ಟು ಮಟ್ಟಕ್ಕೆ ಇದು ಸರಿ ಅಂತ ನೀವೇ ಹೇಳಿ. ಯಾಕೆ? ನಿಮ್ ಕೇಂದ್ರ ಸರ್ಕಾರ ಕೊಟ್ಟಿದೆಯಲ್ಲ ದೊಡ್ಡ ದೊಡ್ಡ ಕೊಡುಗೆಗಳು, ಆ ಕೊಡುಗೆಗಳಿಂದ ಅವ್ರ ಮನೆ ಸಂಸಾರ ನಡೀತಂತ ಅನ್ಕೊಂಡಿದ್ದೀರಾ? ಫಸ್ಟ್ ಆದ್ರೂ ಮನೆಯಲ್ಲಿ 10 ಜನ ಇದ್ರೆ, ಒಬ್ರು ದುಡಿಯೋರು ಇದ್ರೆ 9 ಜನ ತಿನ್ನೋರು ಇರ್ತಾ ಇದ್ರು. ಇವಾಗ ಪರಿಸ್ಥಿತಿ ಯಾವ ತರ ನಮ್ಗೆ ಬಂದಿದೆ ಅಂತ ಹೇಳಿದ್ರೆ, ಆ ಮನೆಯಲ್ಲಿ 10 ಜನ ದುಡಿದ್ರು ಅದು ಸಾಲಲ್ಲ. ಯಾಕಂದ್ರೆ ಆ ಮಟ್ಟಕ್ಕೆ ಬಂದಿದೆ ನಮ್ಮ ದೇಶ. 10 ಜನ ದುಡಿದ್ರು ನೆಮ್ಮದಿಯಾಗಿ ಅವ್ರಿಗೆ ಜೀವನ ಮಾಡಕ್ಕಾಗ್ತಿಲ್ಲ, ನೆಮ್ಮದಿಯಾಗಿ ಮಲ್ಕೊಳಕ್ಕಾಗಲ್ಲ, ನೆಮ್ಮದಿಯಾಗಿ ಅವ್ರು ಒಬ್ಬೊಬ್ರಿಗೆ ಏನೇನೋ ಆಸೆಗಳು ಇರುತ್ತೆ, ಒಂದು ಆಸೆನೂ ಪೂರೈಸಕ್ ಆಗ್ತಾ ಇಲ್ಲ. ಅಂಥದ್ರಲ್ಲಿ ನೀವು ಬಂದ್ಬಿಟ್ಟು ಇಂಥದ್ರ ಬಗ್ಗೆ ಏನಾದರೂ ಒಂದು ಡಿಸಿಷನ್ ತಗೊಂಡು ಮಾತಾಡೋದನ್ನ ಬಿಟ್ಬಿಟ್ಟು ನೀವು ಪಾಕಿಸ್ತಾನ ಅಂತ ಹೆಸರು ಕೊಟ್ಟಿದ್ದೀರಲ್ಲ, ನಿಮ್ಮನ್ನ ಯಾವ್ದ್ರ ದ್ರೋಹಿ ಅಂತ ಹೇಳಬೇಕು. ನೀವು ಫಸ್ಟ್ ಕ್ಷಮೆ ಕೇಳಬೇಕು ಎಲ್ಲರ ಹತ್ರ. ನೀವು ನಮ್ಮ ದೇಶದ ಬಗ್ಗೆ ಆಗಲಿ, ನಮ್ಮ ರಾಜ್ಯದ ಬಗ್ಗೆ ಆಗಲಿ, ನಮ್ಮ ನಗರದ ಬಗ್ಗೆ ಆಗಲಿ, ನಮ್ಮ ಯಾವುದೇ ಒಂದು ಕ್ಷೇತ್ರದ ಬಗ್ಗೆ ಆಗಲಿ ನೀವು ಕೆಟ್ಟದಾಗಿ ಮಾತಾಡೋ ಅಧಿಕಾರ ಅದು ನಿಮಗಿಲ್ಲ. ಯಾಕಂತ ಹೇಳಿದ್ರೆ ನೀವು ಇಲ್ಲೇ ವಾಸವಾಗಿರೋರು. ಇಲ್ಲಿ ವಾಸವಾಗಿ ಇದ್ದಿದ ಮೇಲೆ ನೀವು ಈ ಮಟ್ಟಕ್ಕೆ ಮಾತಾಡಿರೋದು
ಹೇಳ್ಬೇಕಂದ್ರೆ ನೀವು ಕ್ಷಮೆ ಕೇಳಲೇಬೇಕು ನೀವು. ಯಾಕೆ ಗೋರಿಪಾಳ್ಯದಲ್ಲಿ ಮುಸ್ಲಿಮ್ಸರು ಒಬ್ಬರೇ ಇರೋದಾ? ಯಾವಾಗ ನೋಡಿದ್ರು ಮುಸಲ್ಮಾನರು ಮಾತ್ರ ಇಟ್ಕೊಂತೀರಲ್ಲ ನೀವು, ಯಾಕೆ ಅಲ್ಲಿ ಹಿಂದೂಗಳಿಲ್ವಾ? ಹೋಗಿ ನೋಡ್ರಿ, ಅವ್ರವ್ರು ಚೆನ್ನಾಗಿ ಬದುಕ್ತಾ ಇದ್ದಾರೆ. ನಾವೆಲ್ಲ ಚೆನ್ನಾಗಿದ್ದಾಗ ನಿಮ್ಮಂತ ಒಂದು ನೀಚ ಬುದ್ಧಿ ಇಟ್ಕೊಂಡಿರೋರು ಅಧಿಕಾರಿಗಳು, ನಿಮ್ಮಂತ ನೀಚ ಬುದ್ಧಿ ಇಟ್ಕೊಂಡಿರೋ ಒಂದು ನ್ಯಾಯ ಮಾಡೋರು ನ್ಯಾಯಾಧೀಶರು ಇಂಥ ಮಾತನ್ನ ಇಂಥ ಹೇಳಿಕೆಯನ್ನ ಕೊಟ್ರೆ ಬೇರೆಯವ್ರು ಯಾವ ಲೆಕ್ಕಕ್ಕೆ ಹೇಳಿ? ಹಾಗಾದ್ರೆ ನೀವು ಫಸ್ಟ್ ನಿಮ್ಮ ಮೆಂಟಾಲಿಟಿನ ಕರೆಕ್ಟ್ ಮಾಡ್ಕೊಳ್ಳಿ. ನಾನು ಮಾತಾಡ್ತಾ ಇರೋದು ಇದು ಯಾವ ಮಟ್ಟಕ್ಕೆ ಸರಿ ಇತ್ತು ಅಂತೇಳಿ. ಇಲ್ಲ ಅಂದ್ರೆ ಕ್ಷಮೆ ಕೇಳಿ ಎಲ್ಲಾರ ಹತ್ರನು. ನಾನು ಯಾವುದೋ ಒಂದು ತಪ್ಪಲ್ಲಿ ನಾವು ಯಾವುದೋ ಒಂದು ಇದರಲ್ಲಿ ಮಾತಾಡ್ಬಿಟ್ಟೆ ಅಂತ ಅದನ್ನ ಬಿಟ್ಬಿಟ್ಟು ನೀವು ಪಾಕಿಸ್ತಾನ ಅಂತ ಹೆಸರು ಕೊಟ್ಟಿದ್ದೀರಲ್ಲ, ನೀವೇನಾ ಅದಕ್ಕೆ ನೀವು ಹೆಸರು ಬದಲಾಯಿಸಿದ್ದು? ಗೋರಿಪಾಳ್ಯ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಇಲ್ಲ, ನಮ್ಮ ಇಂಡಿಯಾದಲ್ಲಿ ಇಲ್ಲ, ಅದು ಪಾಕಿಸ್ತಾನಲ್ಲಿ ಇರೋದಂತ. ಮತ್ತೊಮ್ಮೆ ಇನ್ನೊಂದು ಹೇಳ್ತಾ ಇದ್ದೀನಿ, ಪೊಲೀಸ್ ಅಧಿಕಾರಿಗಳನ್ನ ನೀವು ಕಮ್ಮಿ ತಿಳ್ಕೊಂಡ್ಬೇಡಿ. ನೀವು ಕುತ್ಕೊಂಡು ಒಂದು ಜಾಗದಲ್ಲಿ ನ್ಯಾಯ ಮಾಡ್ತೀರಾ ಅಂತ ಹೇಳಿದ್ರೆ ಅವರು ಕ್ರಿಮಿನಲ್ಗಳನ್ನ ಹಿಡ್ಕೊಂಡು ಬಂದು ನಿಮ್ಮ ಮುಂದೆ ಕೊಟ್ಟಿದ್ಮೇಲೆ ನೀವು ನ್ಯಾಯ ಮಾಡೋಕ್ಕಾಗೋದು. ಒಂದೇ ಜಾಗದಲ್ಲಿ ಕುತ್ಕೊಂಡು ನಿಮಗೆ ನ್ಯಾಯ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಯಾವ ಕ್ರಿಮಿನಲ್ ಯಾವ ಬೀದಿಯಲ್ಲಿದ್ದಾನೋ ಯಾವ ಇದರಲ್ಲಿದ್ದಾನೋ ಅಂತ ನೀವೋಗಿ ಏನು ಹುಡ್ಕೊಂಡು ಬರಲ್ಲ. ಪೊಲೀಸ್ ಅಧಿಕಾರಿಗಳೇ ಅವ್ರ ಪ್ರಾಣದ ಬಗ್ಗೆನೂ ಯೋಚನೆ ಮಾಡ್ದಿರಾ, ಅವ್ರ ಫ್ಯಾಮಿಲಿ ಬಗ್ಗೆನೂ ಯೋಚನೆ ಮಾಡ್ದಿರಾ, ಅವ್ರ ಕಾರ್ಯವಹಿಸ್ಕೊಂಡು ಅವ್ರ ಜವಾಬ್ದಾರಿ ನೋಡ್ಕೊಂಡು ಅವ್ರು ಹಿಡ್ಕೊಂಡು ಬಂದಿದ ಮೇಲೇನೆ ನಿಮ್ಮ ಮುಂದೆ ಬರೋದು. ಆಮೇಲೆ ನೀವು ನ್ಯಾಯ ಮಾಡಿನೇ ಅವ್ರಿಗೇನಿರೋದು ನ್ಯಾಯ ಕೊಡೋಕ್ಕಾಗೋದು. ಅದನ್ನ ಬಿಟ್ಬಿಟ್ಟು ಪೊಲೀಸ್ ಅಧಿಕಾರಿಗಳನ್ನ ಅಷ್ಟು ಕೀಳ್ಮಟ್ಟಕ್ಕೆ ಮಾತಾಡಕ್ ಹೋಗ್ಬೇಡಿ. ನೀವು ಬಂದ್ಬಿಟ್ಟು ಮಾತಾಡ್ತಾ ಇರೋ ಮಾತುಗಳನ್ನ ಬೇರೆ ಯಾವನಾದ್ರೂ ಕ್ರಿಮಿನಲ್ ನನ್ನ ಮಗ ಕೇಳಿದ್ರೆ ಅವನೇನು ಅನ್ಕೊಂತಾನ ಅಂತ ಹೇಳಿದ್ರೆ, ನಾವು ಹೀರೋ ಅಪ್ಪ ಪೊಲೀಸ್ ಝೀರೋ ಅನ್ಕೊಂತಾನೆ ಅಷ್ಟೇ. ಅದಕ್ಕೋಸ್ಕರ ಮಾತಾಡೋಕ್ಕಿಂತ ಮುಂಚೆ 100 ಕಿಂತ ನೀವು ಯೋಚನೆ ಮಾಡಿ.